ನಾರಾಯಣನಿಗೆ ಗೊತ್ತಿಲ್ಲದೆ ಇರುವಂತಹ ವಿಷಯವೇ ಇಲ್ಲ. ಇದು ಮಯಾಸುರ ಹೇಳುವಂತಹ ಮಾತು, ಮಯಾಸುರನ ಬಾಯಿಂದ ಬರುವಂತಹ ಮಾತಿದು. ನಾರಾಯಣನಿಗೆ ಗೊತ್ತಿಲ್ಲದೆ ಇರುವಂತಹ ವಿಷಯವೇ ಇಲ್ಲ. ಇವತ್ತು ಇಷ್ಟು ಪಟ್ಟಣದ ಒಳವಲಯದಲ್ಲಿ ಯಾವ ದೇವತೆಗಳು ಮಾನವರು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲದಿರುವಂತಹ ಸ್ಥಳದಲ್ಲಿ, ಎಷ್ಟೋ ಜನ ದೈತ್ಯರಿಗೇ ಗೊತ್ತಿಲ್ಲದೇ ಇರುವಂತಹ ರಹಸ್ಯ ಸ್ಥಳದಲ್ಲಿ ನಿರ್ಮಾಣ ಮಾಡಿದಂತಹ ಬಾವಿಯನ್ನು ಒಬ್ಬ ವ್ಯಕ್ತಿ ತಿಳಿದಿದ್ದಾನೆ, ಅದನ್ನು ಪಾನ ಮಾಡಿದ್ದಾನೆ ಅಂತಂದರೆ ಅದು ನಾರಾಯಣನೇ ಆಗಲಿಕ್ಕೆ ಸಾಧ್ಯ. ಯಾಕೆ ಅಂತಂದರೆ ನಾರಾಯಣನಿಗೆ ಎಲ್ಲ ಗೊತ್ತಿದೆ, ಅವನಿಗೆ ಗೊತ್ತಿಲ್ಲದೇ ಇರುವಂಥದ್ದು ಯಾವುದೂ ಇಲ್ಲ. ಆದ್ದರಿಂದ ಇದನ್ನು ಪಾನ ಮಾಡಿದವನು ಅವಶ್ಯವಾಗಿ ನಾರಾಯಣ. ಮುಗಿತು ನಮ್ಮ ಕಥೆ ಇನ್ನು ಅಂತ ಅವನು ಭಾವಿಸಿದ್ದಾನೆ. ಕೊನೆಗೆ ಎಲ್ಲರಿಗೂ ಹೇಳಿ, ಆಯಿತು, ನಮ್ಮ ಕೈಯಲ್ಲಿರುವಂತಹ ಶಕ್ತಿಯನ್ನು ಪಡೆದುಕೊಂಡು ನಾವು ಯುದ್ಧವನ್ನು ಮಾಡೋಣ ಅಂತ ಎಲ್ಲರಿಗೂ ಉತ್ತೇಜನವನ್ನು ನೀಡಿ ಅಲ್ಲಿಂದ ಹೊರಟಿದ್ದಾರೆ. ಯುದ್ಧ ಮತ್ತೆ ಭೀಕರವಾಗಿ ಮುಂದುವರಿತಾ ಇದೆ. ಅಲ್ಲಿದ ಅವನು ಮಯಾಸುರ ಮತ್ತೊಮ್ಮೆ ಎಲ್ಲರನ್ನೂ ಕೂಡ ಕರೆದು ಹೇಳ್ತಾನೆ, ಇಲ್ಲಿ ನಾವು ಕಟ್ಟಿರುವಂತಹ ಈ ಬಾವಿ ಬತ್ತಿ ಹೋಗಿದೆ, ಇಲ್ಲಿ ನಮಗೆ ಮತ್ತೆ ಉಳಿಗಾಲ ಇಲ್ಲ. ಆದ್ದರಿಂದ ಒಂದು ಕೆಲಸ ಮಾಡೋಣ, ಇಲ್ಲಿದ ನಾವು ನೇರವಾಗಿ ಸಮುದ್ರಕ್ಕೆ ಹೋಗೋಣ. ಸಮುದ್ರದಲ್ಲಿ ದೈತ್ಯರಿಗೆ ರಕ್ಷಣೆ ಹೆಚ್ಚು ಸಿಗತ್ತೆ, ದೇವತೆಗಳು ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಸಮುದ್ರದ ತಳಭಾಗದಲ್ಲಿ ನಾವಿದ್ದು ನಮ್ಮ ಕಾರ್ಯಗಳನ್ನು ಸಾಧಿಸೋಣ ಅಂತ ಮಯಾಸುರ ದೈತ್ಯರಿಗೆಲ್ಲರಿಗೂ ಕೂಡ ಹೇಳಿ ಅಲ್ಲಿದ ಸಮುದ್ರಕ್ಕೆ ಅಂತ ಹೋಗಿದ್ದಾರಂತೆ. ಅಲ್ಲಿಯೂ ಭೀಕರವಾದಂತಹ ಯುದ್ಧ ಮುಂದುವರಿತಾ ಇದೆ. ಸಾಕಷ್ಟು ಯುದ್ಧಗಳು ಅಲ್ಲಿಯೂ ಕೂಡ ಆಗಿವೆ. ನಂತರದಲ್ಲಿ ತಾರಕಾಸುರನ ಸಂಹಾರ ನಡೀತಾ ಇದೆ. ಅವನನ್ನು ಯಜ್ಞೋಪವೀತ ಮಾರ್ಗೇಣ ಚಿಚ್ಛೇದ ಚನನಾದ ಚ. ತಾರಕಾಸುರ ನಂದೀಶ್ವರನ ಜೊತೆಯಲ್ಲಿ, ರುದ್ರದೇವರ ಅನುಚರರಾಗಿರುವಂತಹ ನಂದೀಶ್ವರ ವಾಹನನ ಜೊತೆಯಲ್ಲಿ ಯುದ್ಧವನ್ನು ಮಾಡೋದಕ್ಕೆ ಅಂತ ಬಂದಿದ್ದಾನೆ. ಆವಾಗ ಒಂದು ಪರಶ್ವದ ಕೊಡಲಿಯನ್ನು ಹಿಡಿದುಕೊಂಡು ಬಂದಿದ್ದಾನೆ. ಆವಾಗ ನಂದೀಶ್ವರ ಅದೇ ಕೊಡಲಿಯನ್ನು ಹಿಡಿದು ಅವನನ್ನು ಯಜ್ಞೋಪವೀತದಂತೆ ಹೀಗೆ ಅಡ್ಡ ಸೀಳಿ ಹಾಕಿಬಿಟ್ಟಿದ್ದಾನೆ ಪೂರ್ತಿಯಾಗಿ. ತಾರಕಾಸುರನ ಸಂಹಾರ ಆಗಿದೆ. ದೇವತೆಗಳೆಲ್ಲ ಹರ್ಷೋದ್ಗಾರವನ್ನು ಮಾಡ್ತಾ ಇದ್ದಾರೆ, ದೈತ್ಯರೆಲ್ಲ ವ್ಯಥೆಯನ್ನು ಪಡ್ತಾ ಇದ್ದಾರೆ. ಯುದ್ಧ ಮತ್ತೆ ಮುಂದುವರಿತಾ ಇದೆ. ಆ ತ್ರಿಪುರ ಆ ಪಟ್ಟಣದ ರಕ್ಷಣೆಗೋಸ್ಕರ ಅವನು ಪ್ರಯತ್ನವನ್ನು ಪಡ್ತಾ ಇದ್ದಾನೆ. ಮತ್ತೊಂದು ಮೀಟಿಂಗ್ ನಡೀತಾ ಇದೆ. ಅಷ್ಟೆಲ್ಲ ಯುದ್ಧ ಆಗ್ತಾ ಇದೆ. ಸಮುದ್ರಕ್ಕೆ ಹೋದರೂ ಕೂಡ ಅಲ್ಲಿಯೂ ಕೂಡ ರಕ್ಷಣೆ ಸಿಗ್ತಾ ಇಲ್ಲ. ದೇವತೆಗಳು, ಈ ರುದ್ರದೇವರ ಅನುಚರರು, ರುದ್ರಗಣದವರು ಎಲ್ಲರೂ ಕೂಡ ಸೇರಿ ಈ ದೈತ್ಯ ಕುಲವನ್ನು ನಾಶಪಡಿಸ್ತಾ ಇದ್ದಾರೆ. ಆವಾಗ ಮಯಾಸುರ ಮತ್ತೊಮ್ಮೆ ಮೀಟಿಂಗ್ ಮಾಡ್ತಾ ಇದ್ದಾನೆ. ಅವನು ಹೇಳ್ತಾನೆ, ನೋಡಿ, ಈಗ ಪುಷ್ಯ ನಕ್ಷತ್ರ ಬರ್ತಾ ಇದೆ, ಇದು ಬಹಳ ಮಹತ್ವದ ಕಾಲ. ಇದು ನಾನು ಈ ಪಟ್ಟಣವನ್ನು ನಿರ್ಮಾಣ ಮಾಡಿದ್ದು ಹಾಗೆ, ಎಷ್ಟೋ ದೈತ್ಯರಿಗೆ ಅಲ್ಲಿರುವವರಿಗೆ ಗೊತ್ತಿಲ್ಲ, ಅದು ರಹಸ್ಯ ವಿಷಯ. ಪುಷ್ಯ ನಕ್ಷತ್ರದ ದಿವಸ ಯಾವುದೋ ಒಂದು ಕ್ಷಣ ಆ 3 ಪಟ್ಟಣಗಳು ಕೂಡ ಒಂದು ರೇಖೆಯಲ್ಲಿ ಬಂದು ಸೇರ್ತವೆ. ಆ ಸಂದರ್ಭದಲ್ಲಿ ಒಂದು ಬಾಣದಿಂದ 3 ಕೂಡ ಭೇದಿಸಲಿಕ್ಕೆ ಸಾಧ್ಯ. ಇದನ್ನು ರುದ್ರದೇವರು ಮಾಡಿದರೆ ಮತ್ತೆ ತ್ರಿಪುರ ಈ ಪಟ್ಟಣ ಎಲ್ಲ ನಾಶ ಆಗಿ ಹೋಗಿಬಿಡುತ್ತದೆ. ಅದಕ್ಕೋಸ್ಕರ ನಾವು ನಮ್ಮ ರಕ್ಷಣೆಯನ್ನು ಮಾಡಿಕೊಡಬೇಕು. ಮೊದಲಿಗೆ ನಮ್ಮ ಈ ಪಟ್ಟಣದ ರಕ್ಷಣೆಯನ್ನು ಮಾಡಬೇಕು. ಮತ್ತೆ ಎಲ್ಲ ಪಟ್ಟಣಕ್ಕೆ ಬಂದಿದ್ದಾರೆ, ಸಮುದ್ರದಿಂದ ಎಲ್ಲ ಪಟ್ಟಣಕ್ಕೆ ಬಂದಿದ್ದಾರೆ. ಇಲ್ಲಿದ ರಕ್ಷಣೆಯನ್ನು ಮಾಡಬೇಕು. ಎಲ್ಲರೂ ಕೂಡ ನಾಳೆ ಎಚ್ಚರದಿಂದಿರಬೇಕು. ನಾಳೆ ಆ ಪುಷ್ಯ ನಕ್ಷತ್ರದ ಆ ಗಳಿಗೆ ದಾಟಿತು ಅಂತಾದರೆ ಮತ್ತೆ ನಾವು ಈ ಪಟ್ಟಣದಲ್ಲಿ ಭದ್ರವಾಗಿರುತ್ತೇವೆ ಅಂತ ಮಯಾಸುರ ಹೇಳಿದ್ದಾನೆ. ಎಲ್ಲ ದೈತ್ಯರು ಕೂಡ ಭಾರಿ ಸಂತೋಷದಲ್ಲಿ, ಉತ್ಸಾಹದಲ್ಲಿ ಅವಶ್ಯವಾಗಿ ನಮ್ಮ ಸಂಪೂರ್ಣ ಸಾಮರ್ಥ್ಯದಿಂದ ನಾವು ರಕ್ಷಣೆಯನ್ನು ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಹಿಂದಿನ ದಿವಸ, ಅವತ್ತಿನ ದಿವಸ ಹುಣ್ಣಿಮೆ ಚಂದ್ರೋದಯ ಆಗಿದೆ. ಆ ರಾತ್ರಿಯ ವೇಳೆಯಲ್ಲಿ ಎಲ್ಲರೂ ಕೂಡ ಕೌಮುದಿ ಉತ್ಸವವನ್ನು ಮಾಡ್ತಾ ಇದ್ದಾರೆ. ನಾವು ಇನ್ನು ನಾಳೆ ಆದರೆ ಗೆದ್ದು ಬಿಡ್ತೇವೆ ಅಂತನೋ ಉತ್ಸಾಹದಲ್ಲಿ ಮೊದಲೇ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಯುದ್ಧ ಮುಗಿದ ಮೇಲೆ ಉತ್ಸವವನ್ನು ಮಾಡಬೇಕಿತ್ತು, ಮೊದಲೇ ಉತ್ಸವವನ್ನು ಮಾಡ್ತಾ ಇದ್ದಾರೆ ಅವರು. ಕೌಮುದಿ ಉತ್ಸವ ಅಂತ ಬೆಳದಿಂಗಳ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಎಲ್ಲ ಕಡೆ ದೀಪಗಳನ್ನು ಹಚ್ಚಿ ಅಲಂಕಾರಗಳನ್ನು ಮಾಡಿ
ಪಟ್ಟಣವನ್ನೆಲ್ಲ ಅಲಂಕಾರ ಮಾಡಿದ್ದಾರೆ. ಅನೇಕ ಭಕ್ಷ್ಯಗಳು, ಭೋಜ್ಯಗಳು, ಪಾನಗಳು ಎಲ್ಲವೂ ಕೂಡ ಸಿದ್ಧ ಆಗಿವೆ. ಅವರು ಆ ಬೆಳದಿಂಗಳಿನಲ್ಲಿ ಉತ್ಸವವನ್ನು ಮಾಡಿದ್ದಾರೆ. ಹಾಗೆ ಆಗಿ ರಾತ್ರಿ ತಡವಾಗಿ ಮಲಗಿದ್ದಾರೆ. ಬೆಳಗ್ಗೆ ಸೂರ್ಯೋದಯ ಆಗ್ತಾ ಇದ್ದಂತೆಯೇ ಆಕ್ರಮಣ ನಡೀತಾ ಇದೆ. ರುದ್ರದೇವರ ಅನುಚರರಿಂದ ಕೂಡಿಕೊಂಡು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಯುದ್ಧವನ್ನು ಮಾಡ್ತಾ ವಿದ್ಯುನ್ಮಾಲಿಯ ಸಂಹಾರ ಆಗ್ತಾ ಇದೆ. ವಿದ್ಯುನ್ಮಾಲಿಯನ್ನು ಅಲ್ಲಿ ತಾಮೇವತ ವಿನಿಷ್ಕ್ರಮ್ಯ ಶಕ್ತಿಂ ಶೋಣಿತಭೂಷಿತಾಂ ವಿದ್ಯುನ್ಮಾಲಿನಮುದ್ದಿಶ್ಯ ಚಿಕ್ಷೇಪ ಪ್ರಮಥಾಗ್ರಣೀ. ಮತ್ತು ನಂದಿಕೇಶ್ವರನೇ ಅವನ ಸಂಹಾರವನ್ನು ಮಾಡ್ತಾ ಇದ್ದಾನೆ. ಹಿಂದೆ ವಿದ್ಯುನ್ಮಾಲಿಗೂ ನಂದಿಗೂ ಭಯಂಕರವಾದ ಯುದ್ಧ ನಡೆದಿತ್ತು. ಹಾಗೆ ಈಗ ಮತ್ತೊಮ್ಮೆ ಯುದ್ಧ ನಡೀತಾ ಇದೆ. ನಂದಿ ಬರ್ತಾ ಇರುವಾಗ ವಿದ್ಯುನ್ಮಾಲಿ ಬಾಣಗಳ ಮಳೆಯನ್ನು ಸುರಿಸಿದ್ದಾನಂತೆ. ಆ ಬಾಣಗಳೆಲ್ಲ ಮುಳ್ಳಿನಂತೆ ಶರೀರಕ್ಕೆ ಚುಚ್ಚಿವೆ. ಹಾಗಿರುವಾಗಲೇ ಆ ನಂದಿ ಬಂದು ದೊಡ್ಡ ಮರವನ್ನು ಕಿತ್ತಿ ಅವನ ಮೇಲೆ ವಿದ್ಯುನ್ಮಾಲಿಯ ಮೇಲೆ ಹಾಕಿದ್ದಾನೆ. ಅದನ್ನು ಮರವನ್ನು ವಿದ್ಯುನ್ಮಾಲಿ ತುಂಡು ತುಂಡು ಮಾಡಿ ಹಾಕಿದ್ದಾನೆ. ನಂತರದಲ್ಲಿ ಮತ್ತೆ ಯುದ್ಧ ಭೀಕರವಾಗಿ ಮುಂದುವರಿತಾ ಇದೆ. ನಂದಿಕೇಶ್ವರ ಹಾಗೇ ಬಂದು ಅವನ ಮೇಲೆ ಎರಗುತ್ತಾ ಇದ್ದಾನೆ. ಆವಾಗ ಒಂದು ದೊಡ್ಡ ಆಯುಧವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ ವಿದ್ಯುನ್ಮಾಲಿ. ಅದನ್ನು ಸ್ವೀಕಾರ ಮಾಡಿ ನಂದಿಕೇಶ್ವರ ಅವನ ಮೇಲೆ ಪ್ರಯೋಗ ಮಾಡಿದ್ದಾನೆ. ಅದರಿಂದ ಆ ವಿದ್ಯುನ್ಮಾಲಿ ಹತನಾಗ್ತಾ ಇದ್ದಾನೆ. ನಂದಿನ ಸಾಧಿತೆ ದೈತ್ಯೆ ವಿದ್ಯುನ್ಮಾಲೋ ಹತೆ ಮಯಃ ದದಾಹ ಪ್ರಮಥಾನೀಕಂ ವನಮಗ್ನಿರಿವೋದ್ಧತಃ. ಹೀಗೆ ನಂದಿ ಆ ವಿದ್ಯುನ್ಮಾಲಿಯನ್ನು ಸಂಹಾರ ಮಾಡಿದಾಗ ಮಯಾಸುರ ಬಹಳ ಸಿಟ್ಟಿನಿಂದ ರುದ್ರದೇವರ ಗಣವನ್ನೆಲ್ಲವನ್ನೂ ಕೂಡ ಹಿಂಸಿಸ್ತಾ ಇದ್ದಾನೆ. ಹೀಗೆ ಯುದ್ಧ ನಡೀತಾ ಇದೆ. ಭಯಂಕರವಾದ ಯುದ್ಧ ನಡೀತಾ ಇರುವಾಗ ಎಲ್ಲ ಯುದ್ಧದಲ್ಲಿ ಆಸಕ್ತರಾಗಿದ್ದಾರೆ. ಆ ಸಂದರ್ಭದಲ್ಲಿ ರುದ್ರದೇವರು ಆ ಕಾಲಕ್ಕಾಗಿ ಪ್ರತೀಕ್ಷೆ ಮಾಡ್ತಾ ಇದ್ದರು. ಅದು ಸರಿಯಾಗಿ ಪುಷ್ಯ ನಕ್ಷತ್ರದ ಆ ಗಳಿಗೆ ಎಲ್ಲ ಪಟ್ಟಣಗಳು ಕೂಡ ಒಂದು ರೇಖೆಯಲ್ಲಿ ಬಂದು ಸೇರುವಂತಹ ಒಂದು ಗಳಿಗೆ. ಅದನ್ನು ಗಮನಿಸಿ ಆವಾಗ ತಥೋ ಬಾಣಂ ತ್ರಿಧಾ ದೇವ ತ್ರಿದೈವತಮಯಂ ಹರಃ ಮುಮೋಚ ತ್ರಿಪುರೇ ತೋರಣಂ ತ್ರಿನೇತ್ರ ತ್ರಿಪಥಾಧಿಪ. 3 ಜನ ವಿಶೇಷವಾಗಿ ಸನ್ನಿಹಿತರಾಗಿರುವಂತಹ ಬಾಣ, ನಾರಾಯಣ, ಚಂದ್ರ ಮತ್ತು ಅಗ್ನಿ. ಆ 3 ಜನರೂ ಕೂಡ ಆ ಬಾಣದಲ್ಲಿ ಸೇರಿಕೊಂಡಿದ್ದಾರೆ. ಅಂತಹ ಬಾಣವನ್ನು ತ್ರಿನೇತ್ರರಾಗಿರುವಂತಹ ರುದ್ರದೇವರು ಆ ತ್ರಿಪುರದ ಮೇಲೆ ಪ್ರಯೋಗವನ್ನು ಮಾಡಿದ್ದಾರೆ. ಆ ಒಂದೇ ಬಾಣ 3 ಪಟ್ಟಣಗಳನ್ನು ಕೂಡ ಭೇದಿಸಿಕೊಂಡು ಹೋಗಿದೆ. ತೇನ ಮುಕ್ತೇನ ಬಾಣೇನ ಬಾಣಪುಷ್ಪ ಸಮಪ್ರಭಂ ಆಕಾಶಂ ಸ್ವರ್ಣ ಸಂಕಾಶಂ ಕೃತಂ ಸೂರ್ಯೇಣ ರಂಜಿತಂ. ಅದು ಪ್ರಯೋಗ ಮಾಡಿದಾಗಲೇ ಆಕಾಶದಲ್ಲಿ ಸೂರ್ಯನಂತೆ ಹೊಳಿತಾ ಇದೆ. ಅಂತಹ ಬಾಣವನ್ನು ಯಾವಾಗ ಪ್ರಯೋಗ ಮಾಡಿದ್ದಾರೆ ಅದು 3 ಪಟ್ಟಣಗಳನ್ನು ಕೂಡ ಭೇದಿಸಿಕೊಂಡು ಬಂದಿದೆ. ಸಮಯಂ ಪ್ರೇಕ್ಷ್ಯ ಗಣಪಃ ಪ್ರಾಹ ಕಾಂಚನ ಸನ್ನಿಭಃ ವಿನಾಶಸ್ತ್ರಿಪುರಸ್ಯಾಸ್ಯ ಪ್ರಾಪ್ತೋ ಮಯಸುದಾರುಣಃ. ಯಾವಾಗ ಆ ಪಟ್ಟಣವನ್ನು ಭೇದಿಸೋದಕ್ಕೆ ಅಂತ ಬಾಣ ಬರ್ತಾ ಇದೆ, ನಂದಿ ಕೂಡಲೇ ಮಯಾಸುರನ ಬಳಿಗೆ ಬಂದಿದ್ದಾನಂತೆ. ಮಯಾಸುರನ ಬಳಿಗೆ ಬಂದು, ಆ ಮಯಾಸುರ ರುದ್ರದೇವರ ಭಕ್ತನೇ ಆಗಿದ್ದಾನೆ. ಅದಕ್ಕೋಸ್ಕರ ನಂದಿ ಮಯಾಸುರನ ಹತ್ರ ಬಂದು ರುದ್ರದೇವರ ಆದೇಶ ಆಗಿದೆ, ನೀನು ಇಲ್ಲಿರೋ ಹಾಗಿಲ್ಲ, ಹೊರಟು ಬಿಡು ಅಂತ ಹೇಳ್ತಾ ಇದ್ದಾರೆ. ಆ ಮಯಾಸುರನದೊಂದು ಮನೆ, ಅವನು ಪಟ್ಟಣಗಳನ್ನೆಲ್ಲ ನಿರ್ಮಾಣ ಮಾಡಿದ್ದಾನೆ. ಅವನದ್ದೇ ಆದಂತಹ ಒಂದು ಮನೆ, ಅದು ಅದ್ಭುತವಾದಂತಹ ಮನೆಯನ್ನು ಅವನೇ ನಿರ್ಮಾಣ ಮಾಡಿದ್ದಾನೆ. ಆ ಮನೆಯಲ್ಲಿ ಹೊಕ್ಕು ಆ ಮನೆ ಸಮೇತವಾಗಿ ಅವನಲ್ಲಿ ಹಾರಿಬಿಟ್ಟಿದ್ದಾನಂತೆ ಮಯಾಸುರ. ಹೀಗಾಗಿ ಅವನು ತನಗೋಸ್ಕರ ನಿರ್ಮಾಣ ಮಾಡಿದಂತಹ ಮನೆ ಅದು ರಕ್ಷಿತ ಆಯಿತು. ಅದು ಅಚಲ ಅಲ್ಲ, ಅದು ಛಲ. ಆ ಮನೆ ಇವತ್ತು ಜಪಾನ್ನಲ್ಲಿ ಮನೆಯನ್ನು ಕಟ್ಕೊಂಡು ಬೇರೆ ಕಡೆ ಹೊರಟು ಹೋಗಿಬಿಡ್ತಾರೆ. ಒಂದು ಕಡೆ ಮನೆಯನ್ನು ಮಾಡಿ ಅದು ಭೂಕಂಪ ಆಗತ್ತೆ ಅಂತ ಗೊತ್ತಾದರೆ ಅದನ್ನೆಲ್ಲ ಬಿಚ್ಚಿಕೊಂಡು ಮತ್ತೆ ಬೇರೆ ಕಡೆ ಹೊರಟು ಹೋಗಿಬಿಡ್ತಾರೆ. ಮಯಾಸುರ ಅದ್ಭುತವಾಗಿ ಹಾಗೆ ನಿರ್ಮಾಣ ಮಾಡಿದ್ದಾನೆ. ಅದನ್ನು ಹಾಗೆ ಆ ಇಡೀ ತನ್ನ ಮನೆಯನ್ನು ಇನ್ನೊಂದು ಕಡೆ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗುವಂತೆ ನಿರ್ಮಾಣ ಮಾಡಿದ್ದಾನೆ ಮಯಾಸುರ. ಆ ಮನೆಯನ್ನೇ ಸ್ವೀಕಾರ ಮಾಡಿಕೊಂಡು ಅಲ್ಲಿದ ಹೊರಟು ಬಿಟ್ಟಿದ್ದಾನೆ.
ಹಾಗೆ ಅವನು ಹೋಗಿದ್ದಾನೆ. ಈ ಕಡೆ ಆ ಬಾಣ ಆ 3 ಪಟ್ಟಣಗಳನ್ನು ಭೇದಿಸಿದೆ. ಕೂಡಲೇ ಆ ಪಟ್ಟಣ ಎಲ್ಲವೂ ಕೂಡ ಸುಟ್ಟು ಹೋಗ್ತಾ ಇದೆ. ಗ್ರಹಾಣಿ ತಸ್ಮಿನ್ ತ್ರಿಪುರೇ ದಾನವಾನಾಂ ಉಪದ್ರವೇ ದಹ್ಯಂತೆ ದಹನಾಭಾನಿ ದಹನೇನ ಸಹಸ್ರಶಃ. ಅಗ್ನಿಯ ಜ್ವಾಲೆ ಎಲ್ಲ ಕಡೆ ಉರಿತಾ ಇದೆ. ಎಲ್ಲ ಭವನಗಳು, ಮಂದಿರಗಳು ಎಲ್ಲವೂ ಕೂಡ ಸುಟ್ಟು ಹೋಗ್ತಾ ಇದೆ. ಎಲ್ಲ ಅಲ್ಲಿರುವಂತಹ ಉದ್ಯಾನವನಗಳು ಎಲ್ಲವೂ ಕೂಡ ಭಸ್ಮ ಆಗ್ತಾ ಇದೆ. ಈ ರೀತಿಯಲ್ಲಿ ತ್ರಿಪುರ ಸಂಹಾರವನ್ನು, ತ್ರಿಪುರ ನಾಶವನ್ನು ಮಾಡಿರುವಂತಹ ಸಂದರ್ಭ. ಅಲ್ಲಿ ಅನೇಕರು ಒಳ ವಲಯದಲ್ಲಿ ಇದ್ದಾರೆ. ಎಷ್ಟೋ ಜನರಿಗೆ ಕಲ್ಪನೆಯೇ ಇಲ್ಲ. ಆ ಪಟ್ಟಣಗಳಲ್ಲಿ ಇರುವಂತಹ ಜನರು ಅವರೆಲ್ಲ ಕಿರುಚುತ್ತಾ ಇದ್ದಾರೆ, ಅರಚುತ್ತಾ ಇದ್ದಾರೆ. ತಾತ ಪುತ್ರೇತಿ ಮಾತೇತಿ ಮಾತುಲೇತಿ ಜವಿಹ್ವಲಂ. ಕೆಲವರು ಮಕ್ಕಳನ್ನು ಕರೀತಾ ಇದ್ದಾರೆ, ಇನ್ನು ಕೆಲವರು ತಂದೆಯನ್ನು ಕರೀತಾ ಇದ್ದಾರೆ, ತಾಯಿಯನ್ನು ಕರೀತಾ ಇದ್ದಾರೆ, ಮಾವನನ್ನು ಕರೀತಾ ಇದ್ದಾರೆ, ಕಾಪಾಡಿ ಕಾಪಾಡಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಹಾಗೆ ಅರಚುತ್ತಾ ಇರುವಾಗಲೇ ಇಡೀ ಪಟ್ಟಣ ಅದು ಸುಟ್ಟು ಹೋಗ್ತಾ ಇದೆ. ಒಬ್ಬಳು ಯಾರೋ ಅಲ್ಲಿ ಇದ್ದಾಳಂತೆ. ಅವಳ ಎದುರಿನಲ್ಲೇ ಗಂಡ ಮೃತನಾಗ್ತಾ ಇದ್ದಾನೆ. ಬಿಟ್ಟು ಹೊರಡು ಅಂತ. ಅದಕ್ಕೆ ಇಲ್ಲ, ನನ್ನ ಮಗನಿದ್ದಾನೆ, ನಾನು ಅವನನ್ನು ಬಿಟ್ಟು ಹೋಗೋದಿಲ್ಲ ಅಂತ ವ್ಯಥೆ ಪಡ್ತಾ ಇದ್ದ. ಹೀಗೆ ತಮ್ಮ ಪರಿವಾರವನ್ನೆಲ್ಲ ಕಳೆದುಕೊಂಡು ವ್ಯಥೆಯನ್ನು ಪಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಮಯಾಸುರ ತನ್ನ ಮಾಯಾಶಕ್ತಿಯಿಂದ ನಿರ್ಮಾಣ ಮಾಡಿದಂತಹ ಒಂದು ಪಟ್ಟಣ. ಮಾಯಾಶಕ್ತಿಯಿಂದ ಅದನ್ನು ಯಾರೂ ಕೂಡ ಭೇದಿಸಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನೋ ರೀತಿಯಲ್ಲಿ, ಯಾವ ದುರ್ಗದಲ್ಲಿ ಇನ್ನೊಬ್ಬರಿಗೆ ಪ್ರವೇಶವೇ ಸಾಧ್ಯ ಇಲ್ಲ, ಇನ್ನೊಬ್ಬರು ಬರಲಿಕ್ಕೆ ಸಾಧ್ಯ ಇಲ್ಲ, ಅವನ ಅನುಮತಿ ಇಲ್ಲದೇನೆ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ರೀತಿಯಾದಂತಹ ಉಪದ್ರವ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿರ್ಮಾಣ ಮಾಡಿದಂತಹ ಆ ಪಟ್ಟಣ ಅದೆಲ್ಲವೂ ಕೂಡ 2 ಕಾರಣದಿಂದ. ಒಂದು ಒಳಗಿನ ಕಾರಣ, ಒಳಗೆ ಅಲ್ಲಿ ಆದಂತಹ ಕಲಿ ಪ್ರವೇಶ, ಕಲಿಯ ಲಕ್ಷ್ಮಿ ಅವರು ಮಾಡಿದಂತಹ ಪ್ರವೇಶ, ಅದರಿಂದ ಅವರು ಸತ್ವವನ್ನು ಕಳೆದುಕೊಂಡಿದ್ದಾರೆ, ಅಲ್ಲಿ ಅಧರ್ಮ ಹೆಚ್ಚಾಗಿದೆ. ಇನ್ನೊಂದು ಹೊರಗಿನಿಂದ ರುದ್ರದೇವರ ಪ್ರಹಾರ. ಹೀಗೆ 2 ಬಲಗಳಿಂದ ಅದು ಹತವಾಗಿದೆ. ಆ ಮಯಾಸುರನ ಆ ಮಾಯೆಯಿಂದ ನಿರ್ಮಿತವಾಗಿರುವಂತಹ ಪಟ್ಟಣ ಅದು ಪೂರ್ತಿಯಾಗಿ ನಾಶವನ್ನು ಹೊಂದಿದೆ. ಇದು ನಮಗೆ ಸಂದೇಶವನ್ನು ನೀಡುತ್ತಾ ಇದೆ. ನಾವು ಯಾವುದು ಭದ್ರ ಅಂತ ನಾವು ಭಾವಿಸ್ತೇವೆ. ಭದ್ರ ಯಾವುದು ಅಂತಂದರೆ, ಕೆಲವೊಮ್ಮೆ ಪರ್ಣಕುಟೀರವೂ ಕೂಡ ಭದ್ರ ಆಗಿರುತ್ತದೆ, ಕೆಲವೊಮ್ಮೆ ಎಂತಹ ದಿವ್ಯ ಭವನವೂ ಕೂಡ ಅಭದ್ರ ಆಗಿರುತ್ತದೆ. ಭದ್ರತೆ ಇರೋದು ಈ ಹೊರಗಿನ ರಕ್ಷಣೆಯಲ್ಲಿ ಅಲ್ಲ, ಒಳಗಿನ ರಕ್ಷಣೆಯಲ್ಲಿ. ನಾವು ಎಷ್ಟು ಪರಿಶುದ್ಧರಾಗಿದ್ದೇವೆ, ನಾವು ಎಷ್ಟು ಆತ್ಮ ಸತ್ವವನ್ನು ಬೆಳೆಸಿಕೊಂಡಿದ್ದೇವೆ, ಅದರಿಂದಾಗಿ ನಮ್ಮ ಭದ್ರತೆ ಇದೆ ಅನ್ನೋದು. ಈ ಮಾಯೆಯಿಂದ ಅಷ್ಟು ಅದ್ಭುತವಾದಂತಹ ಭವನವನ್ನು ಅವನು ನಿರ್ಮಾಣ ಮಾಡಿದರೂ ಕೂಡ ಅದು ನಾಶ ಆದಂತಹ ಪ್ರಸಂಗ ನಮಗೆ ಈ ಸಂದೇಶವನ್ನು ತಿಳಿಸ್ತಾ ಇದೆ. ಯ ಇಮಂ ರುದ್ರ ವಿಜಯಂ ಪಠತೆ ವಿಜಯಾವಹಂ ವಿಜಯಂತಸ್ಯ ಕೃತ್ಯೇಷು ದದಾತಿ ವೃಷಭಧ್ವಜ. ಇಂತಹ ರುದ್ರ ವಿಜಯ, ತ್ರಿಪುರಾರಿ ಅಂತ ರುದ್ರದೇವರನ್ನು ಕರೀತಾ ಇದ್ದಾರೆ. ತ್ರಿಪುರಾಸುರ ಸಂಹಾರವನ್ನು ಮಾಡಿ ವೈಭವವನ್ನು ಮೆರೆದಂತಹ ರುದ್ರದೇವರ ಮಹಿಮೆ. ರುದ್ರದೇವರು ಮೆರೆದಿದ್ದಾರೆ. ಅದಕ್ಕೆ ನಾರಾಯಣ ಬಾಣದಲ್ಲಿ ಕೂತಿದ್ದಾನೆ, ಬ್ರಹ್ಮದೇವರು ಸಾರಥ್ಯವನ್ನು ಮಾಡಿದ್ದಾರೆ. ಆ ಎಲ್ಲ ಸಹಾಯದಿಂದ ಇಂತಹ ಒಂದು ಅದ್ಭುತವಾದಂತಹ ಕಾರ್ಯ ನಡೆದಿದೆ. ಇಂತಹ ಈ ತ್ರಿಪುರ ಸಂಹಾರದ ಈ ಘಟನೆಯನ್ನು, ಈ ಕಥಾನಕವನ್ನು ಯಾರು ಚಿಂತಿಸ್ತಾ ಇದ್ದಾರೆ ಅವರಿಗೆ ವಿಜಯ ಪ್ರಾಪ್ತಿ ಫಲವಾಗ್ತಾ ಇದೆ. ಯಾವುದೇ ಕಾರ್ಯಗಳನ್ನು ಮಾಡುವಾಗಲೂ ಕೂಡ ವಿಜಯ ದೊರೀತದೆ. ಯಾಕೆ ಅಂತಂದರೆ ರುದ್ರದೇವರು ಅಂತಹ ತ್ರಿಪುರದ ಮೇಲೆ ವಿಜಯವನ್ನು ಸಾಧಿಸಿದ್ದಾರೆ. ಇಂತಹ ಕಥೆಯನ್ನು ಚಿಂತನೆ ಮಾಡುವವರಿಗೆ ವಿಜಯ ಪ್ರಾಪ್ತಿ ಫಲವಾಗ್ತಾ ಇದೆ. ಪಿತॄಣಾಂ ವಾಪಿ ಶ್ರಾದ್ದೇಶು ಯೈಮಂ ಶ್ರಾವಯಿಷ್ಯತಿ ಅನಂತಂ ತಸ್ಯ ಪುಣ್ಯಂ ಸ್ಯಾತ್ ಸರ್ವಯಜ್ಞ ಫಲಪ್ರದಂ. ಯಾರು ಶ್ರಾದ್ದದ ಸಂದರ್ಭದಲ್ಲಿ ಈ ತ್ರಿಪುರಾಸುರ ಸಂಹಾರ, ತ್ರಿಪುರ ವಿಜಯದ ಕಥೆಯನ್ನು ಚಿಂತನೆ ಮಾಡ್ತಾ ಇದ್ದಾರೆ, ಅವರಿಗೆ ಎಲ್ಲ ಯಜ್ಞಗಳ ಫಲಪ್ರಾಪ್ತಿಯಾಗ್ತಾ ಇದೆ, ಪಿತೃಗಳಿಗೆ ವಿಶೇಷ ಪ್ರೀತಿಯಾಗ್ತಾ ಇದೆ, ಅನಂತ ಪುಣ್ಯ ಪ್ರಾಪ್ತಿಯಾಗ್ತಾ ಇದೆ ಅಂತ ಅದರ ಫಲಶ್ರುತಿಯನ್ನು ಕೂಡ ಹೇಳಿದ್ದಾರೆ. ಹೀಗೆ ಆ ತ್ರಿಪುರ ನಿಗ್ರಹದ ಒಂದು ಸುಂದರವಾದ ಕಥೆ ಇದು ಬೇರೆ ಪುರಾಣಗಳಿಗಿಂತ ವಿಸ್ತೃತವಾಗಿ ಬಂದಿರುವಂತಹ ಕಥೆ ಮತ್ಸ್ಯ ಪುರಾಣದಲ್ಲಿ. ಅಂತಹ ಒಂದು ಸುಂದರವಾದ ಕಥೆಯನ್ನು ನಿರೂಪಣೆ ಮಾಡಿದ್ದಾರೆ. ಮುಂದೆ ಪುರೂರವನ
ಪ್ರಸಕ್ತಿ ಮತ್ತೆ ಮತ್ತೆ ಬರುತ್ತೆ. ಪುರೂರವ ಅವನು ಅಮಾವಾಸ್ಯೆಯ ಸಂದರ್ಭದಲ್ಲಿ ಸೂರ್ಯಚಂದ್ರರನ್ನು ಭೇಟಿಯಾಗ್ತಾನಂತೆ. ಪ್ರತಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಸೂರ್ಯಚಂದ್ರನನ್ನು ಭೇಟಿಯಾಗ್ತಾನಂತೆ.